ಸರ್, ಈಗ 2022ರಲ್ಲಿ ನಾವು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಏರ್ಪಡಿಸಿದ್ದೀವಿ. ಅವತ್ತು ನಮ್ಮದೇ ಸರ್ಕಾರ ಇತ್ತು. ಇದೇ ರೀತಿಯಾಗಿ ಹಿನ್ನೆಲೆ 2010ರಲ್ಲಿ ಮತ್ತು 2012ರಲ್ಲಿ ಬಂಡವಾಳ ಹೂಡಿಕೆದಾರ ಸಮಾವೇಶವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ನೆರವೇರಿಸಿದ್ವಿ. ಈ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿಗಳು 5 ನಿಮಿಷದ ಕಿರುಚಿತ್ರಕ್ಕೆ 4,50,00,000 ರೂಪಾಯಿಗೆ ಒಂದು ಆರ್ಡರ್ ಕೊಡ್ತಾರೆ. ಇಡೀ ನಮ್ಮ ರಾಜ್ಯದ ಪ್ರಮುಖ ಸಂಗತಿಗಳನ್ನು ಮಲ್ಟಿನ್ಯಾಷನಲ್ ಕಂಪ್ನಿಯವ್ರು ಬರುವಂಥವ್ರಿಗೆ ತೋರಿಸ್ಬೇಕು ಅನ್ನೋಂಥದ್ದನ್ನು. ಅದು ನನ್ನ ಗಮನಕ್ಕೆ ಬಂದ ತಕ್ಷಣವೇ 4,500 ಕೋಟಿ ರೂಪಾಯಿ ಇವೆಂಟಿಗೆ ಖರ್ಚು ಮಾಡುವಂಥದ್ದು ಸರಿಯಲ್ಲ. ಇಷ್ಟು ದೊಡ್ಡ ರೊಕ್ಕ ಖರ್ಚು ಮಾಡಿ ಇಲಾಖೆಗೆ ತೊಂದರೆ ಮಾಡುವಂಥದ್ದು ಬೇಡ, ನಷ್ಟ ಮಾಡೋದು ಬೇಡ ಅನ್ನೋಂಥದ್ದು ಹೇಳಿ ಅವತ್ತೇ 21 ಅಕ್ಟೋಬರ್ 2022ರಲ್ಲಿ ನಾನು ಕೈಗಾರಿಕಾ ಆಯುಕ್ತರಿಗೆ, ACS ಅವರಿಗೆ, CS ಅವರಿಗೆ, ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟು ಅದನ್ನು ಸ್ಟಾಪ್ ಮಾಡಿಸ್ತೇನೆ. ನಂತರ ಅವರು ನಮ್ಮ ಕಿರುಚಿತ್ರ ರೆಡಿಯಾಗಿದೆ, ನನಗೆ ಅಮೌಂಟ್ ಕೊಡಿ ಅಂತೇಳಿ ಅಧಿಕಾರಿಗಳು ಕೇಳಿದಾಗ ಅವ್ರು ಇಂಡಸ್ಟ್ರಿ ಮಿನಿಸ್ಟ್ರು ಪತ್ರ ಕೊಟ್ಟು ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಿದಾಗ ಅವ್ರು ಕೋರ್ಟಿಗೆ ಹೋಗ್ತಾರೆ. ಆ ಕೋರ್ಟ್ದಲ್ಲಿ ಭಾಳ ವಿವರವಾಗಿ ಚರ್ಚೆ ಮಾಡಿದ ನಂತರ ನಮ್ಮ ಪತ್ರದ ಹಿನ್ನೆಲೆಯಲ್ಲಿ ಅವರಿಗೆ 4,500 ಕೋಟಿ ರೂಪಾಯಿಗಳನ್ನು ಕೊಡುವಂಥದ್ದನ್ನು ಸ್ಟಾಪ್ ಮಾಡಿಸ್ತಾರೆ. ಅದರಿಂದ ನನ್ನ ಪತ್ರದ ಮುಖಾಂತರ ಅವ್ರಿಗೆ ಇಲಾಖೆಗೆ ಆಗುವಂಥ ನಷ್ಟ ತಪ್ಪಿದೆ ಹೊರತು ಮುರುಗೇಶ್ ನಿರಾಣಿಯಿಂದ ಯಾವುದೇ ರೀತಿಯಿಂದ ಇಲಾಖೆಗೆ ನಷ್ಟ ಆಗಿಲ್ಲ. ಇದನ್ನು ಭಾಳ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಇವತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಂಪುಟದ ಸದಸ್ಯರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ. ನಮ್ಮ 4 ಜನ ಮಾಜಿ ಸಚಿವರ ಬಗ್ಗೆ ಅಥವಾ ಈಗಿರುವಂಥ ಕೇಂದ್ರದ ಸಚಿವರ ಬಗ್ಗೆ ನೀವೇನು ಆಪಾದನೆ ಮಾಡ್ತಾ ಇದ್ದೀರಲ್ಲ, ನಮ್ಮ ವಿಷಯ ಏನು ಅನ್ನುವಂಥದ್ದನ್ನು ನೀವು 7 ಕೋಟಿ ಜನರಿಗೆ ನೀವು ತಿಳಿಸಿ. ನಿರಾಣಿ ಅವರೇ, ಇಂಥದ್ದು ನೀವು ಕಿರುಚಿತ್ರ ಮಾಡೋದರಲ್ಲಿ ನೀವು ಭಾಗಿಯಾಗಿದ್ದೀರಾ, ಅದರಿಂದ 4,500 ಕೋಟಿ ರೂಪಾಯಿ ನಿಮ್ಗೆ ನುಕ್ಸಾನ್ ಆಗಿದೆ ಏನು ಅನ್ನುವಂಥದ್ದನ್ನು ನೀವು 15 ದಿವಸದಿಂದ ನಾನು ನೋಡ್ತಾ ಇದ್ದೇನೆ. ನನ್ನ ಮೇಲೆ ಯಾವುದೂ ಎನ್ಕ್ವೈರಿ ಇಲ್ಲ ಅನ್ನೋದು ಸಲುವಾಗಿ ನಾನು ಮೀಡಿಯಾ ಮುಂದೆ ಬಂದಿರಲಿಲ್ಲ ಮತ್ತು ನಾನು ಬೇರೆ ದೇಶದಲ್ಲಿದ್ದೆ. ಈ ಹಿನ್ನೆಲೆಯಲ್ಲಿ ನಾನು ಸ್ಪಷ್ಟವಾಗಿ ನಮ್ಮದೇನಿದೆ ನಿಮ್ಮ ಮೇಲೆ ಮಾಡ್ತಾ ಇರುವಂಥ ಆರೋಪ ಮೂಡಾಗರದಲ್ಲಿ ಈ ರೀತಿ ಇದೆ, SC/ST ನಿಗಮದಲ್ಲಿರುವಂಥದ್ದು ಆರೋಪ ಈ ಥರ ಇದೆ ಅನ್ನುವಂಥದ್ದನ್ನು ಉದಾಹರಣೆಗಳನ್ನು ಪ್ರೂಫ್ ಕೊಟ್ಟು ನಾವು ಹೇಳ್ತಾ ಇದ್ದೀವಿ. ಆದರೆ ಮುರುಗೇಶ್ ನಿರಾಣಿ ಮತ್ತು ಇನ್ನಿತರ 3 ಜನರ ಮೇಲೆ ಏನು ಆಪಾದನೆ ಇದೆ ಅನ್ನುವಂಥದ್ದನ್ನೇ ಇಲ್ಲಿವರೆಗೆ ನಿಮ್ಮ ಸಂಪುಟ ಸದಸ್ಯರು ಒಬ್ಬರು ಹೇಳಿಲ್ಲ, ನೀವು ಹೇಳ್ತಾ ಇಲ್ಲ. ಅಂದರೆ ಏನಿದು ಜಾನಕಿಯೂಡ ಒಂದು ಉಪಯೋಗ ಮಾಡ್ತಾ ಇದ್ದೀರಿ. ಅದರ ಸಲುವಾಗಿ ನಾವು ಯಾವುದೇ ರೀತಿಯಿಂದ ತಪ್ಪಿಸ್ತಿರಲಿಲ್ಲ. ಒಂದು ವೇಳೆ ನೀವು ತನಿಖೆ ಮಾಡಿದರೂ ಸಹಿತ ನಾವು ಎದುರಿಸಲಿಕ್ಕೆ ಸಿದ್ಧರಿದ್ದೇವೆ. ಇದೇ ರೀತಿಯಾಗಿ MB ಪಾಟೀಲರು ಕೂಡ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಟೇಬಲ್ ಬಾರಿಸೋದ್ರ ಮುಖಾಂತರ. ಈಗ ನಾರಾಯಣಸ್ವಾಮಿಯವರಾಗಿರ್ಬೋದು, ತಾವಾಗಿರ್ಬೋದು, ಸಾಕಷ್ಟು ಒಂದು ಏನು ಆರೋಪಗಳನ್ನು ಮಾಡಿದ್ದೀರಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಈ ವಿಷಯವಾಗಿ ನೀವೇನು ಹೇಳ್ತೀರಿ ಸರ್? ನೋಡಿ, ಸನ್ಮಾನ್ಯ MB ಪಾಟೀಲರು ಒಬ್ಬ ಗೌಡ್ರು, ಒಬ್ಬರ ಅಧಿಕಾರ ಐತೆ ಅಂತ ಹೇಳಿ ಅಂಥ ಏರ್ ಧ್ವನಿದ ಒಳಗೆ ಟೇಬಲ್ ಕೊಟ್ಟು ಮಾತಾಡುವಂಥ ಸರಿಯಲ್ಲ. ಸನ್ಮಾನ್ಯ ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಪಕ್ಷದ ಒಬ್ಬ ಹಿರಿಯ ಹಿಂದುಳಿದ ನಾಯಕರು. ಅವರು ನಮ್ಮ ವಿಧಾನ ಪರಿಷತ್ತದ ಪ್ರತಿಪಕ್ಷದ ನಾಯಕರು ಸಹಿತ. ಅವರು ಖರ್ಗೆ ಅವ್ರ ಬಗ್ಗೆ ಮಾತಾಡೋದ್ರ ಸಲುವಾಗಿ BJP ಅವರು ಛಲವಾದಿ ನಾರಾಯಣಸ್ವಾಮಿಯವ್ರು ಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಇವತ್ತು ಮುರುಗೇಶ್ ನಿರಾಣಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮನ್ನ ಯಾರು ಬಿಟ್ಟರು? ಲಿಂಗಾಯತ ಅನ್ನುವಂಥದ್ದಕ್ಕೆ ನಿಮಗೂ ಯಾರೋ ಬರೀರಬೇಕಲ್ಲ, ಅದನ್ನು ನೀವು ಹೇಳಿ. ಒಂದು ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಶೆಡ್ ಗಿರಾಕಿ ಅನ್ನುವಂಥದ್ದು ಹೇಳಿರಿ, ಅವನ ಯೋಗ್ಯತೆಗೆ ಒಂದು ಶೆಡ್ ಕಟ್ಟೋಕ್ಕಾಗಿಲ್ಲ ಅಂತ. ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸನ್ಮಾನ್ಯ MB ಪಾಟೀಲ್ರೇ, ನೀವು ಯಾವ ಗಿರಾಕಿ? ನೀವು ಸಹಿತ ನಿಮ್ಮ ಕ್ಷೇತ್ರದಲ್ಲಿ ಕಾರ್ಜೋಳ ಗ್ರಾಮದಲ್ಲಿ 350 ಎಕರೆ ಜಮೀನನ್ನು ಅತಿ ಕಡಿಮೆ ದರದಲ್ಲಿ 3 ಲಕ್ಷ ರೂಪಾಯಿದಿಂದ 3,000 ರೂಪಾಯಿದಿಂದ 7,000 ರೂಪಾಯಿದವರೆಗೆ ಪ್ರತಿ ಎಕರೆಗೆ ಭೂಮಿಯನ್ನು ಖರೀದಿ ಮಾಡಿದ್ದೀರಿ. ಸುಳ್ಳು ಆಶ್ವಾಸನೆ ಕೊಟ್ಟಿದ್ದೀರಿ. ಪ್ರತಿಯೊಂದು ಮನೆಗೊಂದು ನಾವು ಜಾಬ್ ಕೊಡ್ತೀವಿ, ರೈತರ ಕಲ್ಯಾಣ ಮಾಡ್ತೀವಿ, ರೈತರ ಆರ್ಥಿಕ ಮಟ್ಟ ನಾವು ಇಂಪ್ರೂವ್ ಮಾಡ್ತೀವಿ ಅನ್ನೋಂಥದ್ದನ್ನು ಸುಳ್ಳು ಹೇಳಿ ತಗೊಂಡು ಆ ಎಲ್ಲ ಲ್ಯಾಂಡ್ ಆದಮೇಲೆ ನೀವು ತಮಿಳ್ನಾಡು ಕಂಪ್ನಿಯವ್ರಿಗೆ ಮಾರಾಟ ಮಾಡ್ಕೋತೀರಿ. ಇದು ನಿಮ್ಮ ಯೋಗ್ಯತೆನಾ? ನೀವು ಮಾತಾಡಿದಂತೆ ಯಾಕೆ ಫ್ಯಾಕ್ಟ್ರಿ ಕಟ್ಟಿ ಮುಂದೆ ನಡೆಸಲಿಲ್ಲ? ಅಥವಾ ನೀವು ಭೂಮಿನೇ ಮಾರಾಟ ಮಾಡಲಾರ್ದೇ ರೈತರಿಗೆ ಯಾಕೆ ವಾಪಸ್ ಕೊಡಲಿಲ್ಲ? ಇವತ್ತೆಲ್ಲ 25 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಭೂಮಿ ಇದೆ. ಅದು ನೀವು ತೊಗೊಂಡಿರುವಂಥದ್ದು 3,000 ರಿಂದ 7,000 ರೂಪಾಯಿ, ಎಷ್ಟು ಪಟ್ಟು ಹೆಚ್ಚಾಗಿದೆ. ರೈತರ ಬಗ್ಗೆ ಅದೆಲ್ಲ ಹಿಂದುಳಿದ ರೈತರ ಜಮೀನುಗಳು. ನಿಮ್ಗೆ ಬಡವ್ರ ಬಗ್ಗೆ, ಹಿಂದುಳಿದರ ಬಗ್ಗೆ ಕಳಕಳಿ ಇತ್ತಂದರೆ, ನಿಮಗೊಂದು ಒಳ್ಳೆಯ ಯೋಗ್ಯತೆ ಅನ್ನೋದಿದ್ದರೆ ನೀವು ಅದನ್ನು ಮಾರಾಟ ಮಾಡಲಾರ್ದೇ ವಾಪಸ್ ಅದನ್ನು ನಾನು ಕಟ್ಟೋಕ್ಕಾಗಲ್ಲಪ್ಪ, ನಾನು ನಿನಗೆ ವಾಪಸ್ ಕೊಡ್ತೀನಿ ಅನ್ನೋಂಥದ್ದನ್ನು ಮಾತಾಡಬೇಕಿತ್ತು. ಅದನ್ನು ಮಾಡಲಾರ್ದೇ ಇವತ್ತು ಮಾರಾಟ ಮಾಡಿ ಮಜಾ ಮಾಡ್ತಾ ಇದ್ದೀರಾ. ಒಂದು. ಎರಡನೇದ್ದು, ನೀವು BLD ಸಂಸ್ಥೆಗೆ ಚೇರ್ಮನ್ ಆಗಿದ್ದೀರಾ, ಅಧ್ಯಕ್ಷರಾಗಿದ್ದೀರಾ. ಯಾರು ಕಟ್ಟಿದ ಸಂಸ್ಥೆ ಅದು? ಪೂಜ್ಯ ಶ್ರೀ ಬಂದನಾಥ ಸ್ವಾಮೀಜಿಯವರು ಮತ್ತು ವಿಜಯಪುರದ ವಿವಿಧ ಗಣ್ಯರು ಅದನ್ನು ಜೋಳಿಗೆ ಹಾಕಿ ಪೈಸೆದಲ್ಲಿ ರೊಕ್ಕ ಕೊಡಿಸಿ, ರೂಪಾಯಿದಲ್ಲಿ ರೊಕ್ಕ ಕೊಡಿಸಿ ಆ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದಕ್ಕೆ ನೀ ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದೆಯಾ? ನಿನಗೂ ತಾಕತ್ತು ಅನ್ನೋದಿದ್ದರೆ, ನಿನಗೂ ಒಂದು ಯೋಗ್ಯತೆ ಅನ್ನೋದಿದ್ದರೆ, ನಾವು ಶೆಡ್ ಗಿರಾಕಿ ದನ ಕಾಯಿರೋದು ನಮಗೂ ಮಾತಾಡ್ತಿಲ್ಲ,
ನೀ ಅಂಥ ಗಿರಾಕಿಯನ್ನು ತೋರಿಸ್ಕೊಡ್ಲಿಕ್ಕೆ ಅದನ್ನು ರಾಜೀನಾಮೆ ಕೊಡು ಸಂಸ್ಥೆಗೆ, ಹೊಸ ಸಂಸ್ಥೆಯನ್ನು ಹುಟ್ಟಾಕು, 4 ಮಂದಿಗೆ ಉದ್ಯೋಗ ಕೊಡು. ಬಿಜಾಪುರ ಜಿಲ್ಲೆಗೆ ಏನು ನಿನಗೆ 30 ವರ್ಷದ ಕಾಲ ಆಶೀರ್ವಾದ ಮಾಡಿ ನಿನ್ನ ರಾಜಕೀಯ ಸೇವೆ ಮಾಡೋಂಥದಕ್ಕೆ ಆ ಪುಣ್ಯಾತ್ಮ ಆಶೀರ್ವಾದ ಮಾಡಿದಾರಲ್ಲ ಅವ್ರನ್ನ ತಿರ್ಸುವಂಥ ಕೆಲಸ ಮಾಡು. ಅದನ್ನೆಲ್ಲ ಬಿಟ್ಟು ನೀ ಈ ರೀತಿ ಎಲ್ಲಿದನೋ ಯಾರ್ದೋ ಹಳ್ಳಿದ ಹಣ್ಣಿನ ಮೇಲೆ ಲಗ ಹೋಗೋದಂಥದ್ದಾಗಲಿ, ಎರ್ಕೊಂತವ್ರ ಬಡ್ಡೆ ದೊಕ್ಕೊಂಡು ಜಳಕ ಮಾಡೋವಂಥದ್ದಾಗಲಿ ನಿಲ್ಲಿಸಪ್ಪ. ಇದನ್ನೇ ನಿನಗೇನು ಮಾತಾಡ್ತಿಲ್ಲ ಅದ್ರ ಹತ್ತಿರ ನಮಗೂ ಭಾಷೆಗಳು ಬರ್ತದೆ. ನಾನು ಇಲ್ಲೇ ಅವನದೀನಿ. ಮುಂದೆ ಬರೋದಂಥ ದಿವಸದಲ್ಲಿ ನಾನು ಇವತ್ತು ಹೇಳ್ತೀನಿ, ನೀವು 30 ವರ್ಷದ ಅವಧಿಯೊಳಗೆ ಮಂತ್ರಿ ಆಗಿರಿ, MLA ಆಗಿರಿ, ₹1 ನಾನು ಯಾರ್ದು ದುಡ್ಡು ತೊಗೊಂಡಿಲ್ಲ, ಕಾಂಟ್ರಾಕ್ಟ್ದಲ್ಲಿ ದುಡ್ಡು ತೊಗೊಂಡಿಲ್ಲ. ಆಮೇಲೆ ನನ್ನ KDB ಭೂಮಿಯನ್ನು ನನ್ನ ಸಲುವಾಗಿ ಬೇರೆದವ್ರ ಹೆಸರಿಂದ ನಾನು ಮಾಡಿಸಿಲ್ಲ ಅನ್ನುವಂಥದ್ದನ್ನು ನಿಮ್ಮ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳಿ. ಹಾಂ, ನೀವು ಆಮೇಲೆ ನನಗೆ ಏನು ಶಿಕ್ಷೆ ಕೊಡ್ತೀರೋ ನಾನು ರೆಡಿ ಇದ್ದೀನಿ. ಮಾಡೋದೆಲ್ಲ ನಿಮ್ಮ ತಾಟ್ನಾಗ ಹೆಗ್ಗನ ಬಿದ್ದಿದೆ, ಅದನ್ನೆಲ್ಲ ಬಿಟ್ಟು ಮತ್ತೊಬ್ಬರ ತಾಟದಲ್ಲಿ ನನ್ನ ತೆಗಿಲಿ ಕೂಡಾಡ್ತೀರಾ ಗೌಡ್ರೆ. ನೀವು ಭಾಳ ವಿಚಾರ ಮಾಡಿ ಮಾತಾಡ್ರಿ. ಯಾಕಂದರೆ ನೀವೊಂದು ಗ್ಲಾಸಿನ ಮನೆಯಲ್ಲಿದ್ದೀರಿ. ನೀವು ಗ್ಲಾಸಿನ ಮೇಲೆ ಇದ್ಕೊಂಡು ಮತ್ತೊಬ್ಬರ ಮನೆಗೆ ಕಲ್ಲು ಹೋಗಿದ್ದಾರೆ, ನಿನ್ನ ಪರಿಸ್ಥಿತಿ ಅವ್ರು ಹೊಳೆ ಕಲ್ಲು ಹೋಗಿದ್ರೆ ನಿನ್ನ ಪರಿಸ್ಥಿತಿ ಏನಾಕೈತೆ ಅನ್ನೋಂಥದ್ದು ವಿಚಾರ ಮಾಡ್ಕೊಳ್ಳಿ. ಅದ್ರ ಸಲುವಾಗಿ ಇವತ್ತು ನಿಮ್ಮ ಕಿವಿಮಾತನ್ನು ಹೇಳ್ತೇನೆ, ನೀವು ಭಾಳ ವಿಚಾರ ಮಾಡಬೇಕಾದ್ರೆ ನಮ್ಮ ಮೇಲೆ ಅಪಾದನೆ ಮಾಡೋದು ತಪ್ಪಲ್ಲ. ರಾಜಕೀಯ ಜೀವನದಲ್ಲಿ ಅಪಾದನೆ ಮಾಡಲೇಬೇಕು, ಆದರೆ ಸಾಕ್ಷಿ ಇಟ್ಕೊಂಡು ಅಪಾದನೆ ಮಾಡಿ ಅನ್ನುವಂಥದ್ದನ್ನು ಬರುವಂಥ ದಿವಸದಲ್ಲಿ ಇದೇ ರೀತಿ ಮುಂದುವರೆದರೆ ನಮಗೊಂದು ಸಂದರ್ಭ ಬರ್ತದೆ. ನಾವು ಇವತ್ತು ಮಾಜಿ ಇರ್ಬೋದು, ನಾಳೆ ಮತ್ತೆ ಹೊಳ್ಳಿ ನಮ್ಮ ಜನರ ಆಶೀರ್ವಾದದಿಂದ ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಮುಂದೆ ಸರ್ಕಾರ ಆಗೋದು BJPನೇ. ಆ ಸಂದರ್ಭದಲ್ಲಿ ಬಂದಾಗ ನಿಮ್ದು ಏನೇನಿದೆ ಅನ್ನುವಂಥದ್ದನ್ನು ಹುಳನ್ನು ರಾಜ್ಯದ ಜನತೆ ಮುಂದಿಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಇದಿಷ್ಟು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಹೇಳಿದಂಥ ಮಾತೇನಂತಂದರೆ, ಇವತ್ತಿನ ದಿವಸ ನನ್ನ ಮೇಲೆ ಬಂದಂಥ ಆರೋಪವೂ ಕೂಡ ಯಾವುದೂ ಸತ್ಯವಲ್ಲ. ಈಗಾಗಲೇ ಸಾಕಷ್ಟು ಏನು ಸುಳ್ಳು ಆರೋಪಗಳನ್ನು ಮಾಡುತ್ತಾ ಏನು ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅದು ಯಾವುದೂ ನಿಜ ಅಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾಮನ್ ಮಾಗ್ದೇವ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸರ್, ಈಗ 2022ರಲ್ಲಿ ನಾವು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಏರ್ಪಡಿಸಿದ್ದೀವಿ. ಅವತ್ತು ನಮ್ಮದೇ ಸರ್ಕಾರ ಇತ್ತು. ಇದೇ ರೀತಿಯಾಗಿ ಹಿನ್ನೆಲೆ 2010ರಲ್ಲಿ ಮತ್ತು 2012ರಲ್ಲಿ ಬಂಡವಾಳ ಹೂಡಿಕೆದಾರ ಸಮಾವೇಶವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ನೆರವೇರಿಸಿದ್ವಿ. ಈ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿಗಳು 5 ನಿಮಿಷದ ಕಿರುಚಿತ್ರಕ್ಕೆ 4,50,00,000 ಒಂದು ಆರ್ಡರ್ ಕೊಡ್ತಾರೆ. ಇಡೀ ನಮ್ಮ ರಾಜ್ಯದ ಪ್ರಮುಖ ಸಂಗತಿಗಳನ್ನು ಮಲ್ಟಿನ್ಯಾಷನಲ್ ಕಂಪ್ನಿಯವ್ರು ಬರುವಂಥವ್ರಿಗೆ ತೋರಿಸ್ಬೇಕು ಅನ್ನೋಂಥದ್ದನ್ನು. ಅದು ನನ್ನ ಗಮನಕ್ಕೆ ಬಂದ ತಕ್ಷಣವೇ ₹4,500 ಕೋಟಿ ಇವೆಂಟಿಗೆ ಖರ್ಚು ಮಾಡುವಂಥದ್ದು ಸರಿಯಲ್ಲ. ಇಷ್ಟು ದೊಡ್ಡ ರೊಕ್ಕ ಖರ್ಚು ಮಾಡಿ ಇಲಾಖೆಗೆ ತೊಂದರೆ ಮಾಡುವಂಥದ್ದು ಬೇಡ, ನಷ್ಟ ಮಾಡೋದು ಬೇಡ ಅನ್ನೋವಂಥದ್ದು ಹೇಳಿ ಅವತ್ತೇ 21 ಅಕ್ಟೋಬರ್ 2022ರಲ್ಲಿ ನಾನು ಕೈಗಾರಿಕಾ ಆಯುಕ್ತರಿಗೆ, ACS ಅವರಿಗೆ, CS ಅವರಿಗೆ, ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟು ಅದನ್ನು ಸ್ಟಾಪ್ ಮಾಡಿಸ್ತೇನೆ. ನಂತರ ಅವರು ನಮ್ಮ ಕಿರುಚಿತ್ರ ರೆಡಿಯಾಗಿದೆ, ನನಗೆ ಅಮೌಂಟ್ ಕೊಡಿ ಅಂತೇಳಿ ಅಧಿಕಾರಿಗಳು ಕೇಳಿದಾಗ ಅವ್ರು ಇಂಡಸ್ಟ್ರಿ ಮಿನಿಸ್ಟ್ರು ಪತ್ರ ಕೊಟ್ಟು ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಿದಾಗ ಅವ್ರು ಕೋರ್ಟಿಗೆ ಹೋಗ್ತಾರೆ. ಆ ಕೋರ್ಟ್ದಲ್ಲಿ ಭಾಳ ವಿವರವಾಗಿ ಚರ್ಚೆ ಮಾಡಿದ ನಂತರ ನಮ್ಮ ಪತ್ರದ ಹಿನ್ನೆಲೆಯಲ್ಲಿ ಅವ್ರಿಗೆ ₹4,500 ಕೋಟಿ ಕೊಡುವಂಥದ್ದನ್ನು ಸ್ಟಾಪ್ ಮಾಡಿಸ್ತಾರೆ. ಅದರಿಂದ ನನ್ನ ಪತ್ರದ ಮುಖಾಂತರ ಅವ್ರಿಗೆ ಇಲಾಖೆಗೆ ಆಗುವಂಥ ನಷ್ಟ ತಪ್ಪಿದೆ ಹೊರತು ಮುರುಗೇಶ್ ನಿರಾಣಿಯಿಂದ ಯಾವುದೇ ರೀತಿಯಿಂದ ಇಲಾಖೆಗೆ ನಷ್ಟ ಆಗಿಲ್ಲ. ಇದನ್ನು ಭಾಳ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಇವತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಂಪುಟದ ಸದಸ್ಯರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ. ನಮ್ಮ 4 ಜನ ಮಾಜಿ ಸಚಿವರ ಬಗ್ಗೆ ಅಥವಾ ಈಗಿರುವಂಥ ಕೇಂದ್ರದ ಸಚಿವರ ಬಗ್ಗೆ ನೀವೇನು ಆಪಾದನೆ ಮಾಡ್ತಾ ಇದ್ದೀರಲ್ಲ, ನಮ್ಮ ವಿಷಯ ಏನು ಅನ್ನುವಂಥದ್ದನ್ನು ನೀವು 7 ಕೋಟಿ ಜನರಿಗೆ ನೀವು ತಿಳಿಸಿ. ನಿರಾಣಿ ಅವರೇ, ಇಂಥದ್ದು ನೀವು ಕಿರುಚಿತ್ರ ಮಾಡೋದರಲ್ಲಿ ನೀವು ಭಾಗಿಯಾಗಿದ್ದೀರಾ, ಅದರಿಂದ ₹4,500 ಕೋಟಿ ನಿಮ್ಗೆ ನುಕ್ಸಾನ್ ಆಗಿದೆ, ನಿಮ್ಮ ಮೇಲೆ ಬಂದಿರೋ ಆರೋಪ ಏನನ್ನುವಂಥದ್ದನ್ನು ನೀವು 15 ದಿವಸದಿಂದ ನಾನು ನೋಡ್ತಾ ಇದ್ದೇನೆ. ನನ್ನ ಮೇಲೆ ಯಾವುದೂ ಎನ್ಕ್ವೈರಿ ಇಲ್ಲ ಅನ್ನೋದ್ರ ಸಲುವಾಗಿ ನಾನು ಮೀಡಿಯಾ ಮುಂದೆ ಬಂದಿರಲಿಲ್ಲ ಮತ್ತು ನಾನು ಬೇರೆ ದೇಶದಲ್ಲಿದ್ದೆ. ಈ ಹಿನ್ನೆಲೆಯಲ್ಲಿ ನಾನು ಸ್ಪಷ್ಟವಾಗಿ ನಮ್ಮದೇನಿದೆ ನಿಮ್ಮ ಮೇಲೆ ಮಾಡ್ತಾ ಇರುವಂಥ ಆರೋಪ ಮೂಢಾಗರಣದಲ್ಲಿ ಈ ರೀತಿ ಇದೆ, SC/ST ನಿಗಮದಲ್ಲಿರುವಂಥದ್ದು ಆರೋಪ ಈ ಥರ ಇದೆ ಅನ್ನುವಂಥದ್ದನ್ನು ಉದಾಹರಣೆಗಳನ್ನು ಪ್ರೂಫ್ ಕೊಟ್ಟು ನಾವು ಹೇಳ್ತಾ ಇದ್ದೀವಿ. ಆದರೆ ಮುರುಗೇಶ್ ನಿರಾಣಿ ಮತ್ತು ಇನ್ನಿತರ 3 ಜನರ ಮೇಲೆ ಏನು ಆಪಾದನೆ ಇದೆ ಅನ್ನುವಂಥದ್ದನ್ನೇ ಇಲ್ಲಿವರೆಗೆ ನಿಮ್ಮ ಸಂಪುಟ ಸದಸ್ಯರು ಒಬ್ಬರು ಹೇಳಿಲ್ಲ, ನೀವು ಹೇಳ್ತಾ ಇಲ್ಲ. ಅಂದರೆ ಏನಿದು ಜಾನಕಿಯೂಡ ಒಂದು ಉಪಯೋಗ ಮಾಡ್ತಾ ಇದ್ದೀರಿ. ಅದರ ಸಲುವಾಗಿ ನಾವು ಯಾವುದೇ ರೀತಿಯಿಂದ ತಪ್ಪಿಸ್ತಿರಲಿಲ್ಲ. ಒಂದು ವೇಳೆ ನೀವು ತನಿಖೆ ಮಾಡಿದರೂ ಸಹಿತ ನಾವು ಎದುರಿಸಲಿಕ್ಕೆ ಸಿದ್ಧರಿದ್ದೇವೆ. ಇದೇ ರೀತಿಯಾಗಿ MB ಪಾಟೀಲರು ಕೂಡ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಟೇಬಲ್ ಬಾರಿಸೋದ್ರ ಮುಖಾಂತರ. ಈಗ ನಾರಾಯಣಸ್ವಾಮಿಯವರಾಗಿರ್ಬೋದು, ತಾವಾಗಿರ್ಬೋದು, ಸಾಕಷ್ಟು ಒಂದು ಏನು ಆರೋಪಗಳನ್ನು ಮಾಡಿದ್ದೀರಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಈ ವಿಷಯವಾಗಿ ನೀವೇನು ಹೇಳ್ತೀರಿ ಸರ್? ನೋಡಿ, ಸನ್ಮಾನ್ಯ MB ಪಾಟೀಲರು ಒಬ್ಬ ಗೌಡ್ರು, ಒಬ್ಬರ ಅಧಿಕಾರ ಐತೆ ಅಂತ ಹೇಳಿ ಅಂಥ ಧ್ವನಿದೊಳಗೆ ಟೇಬಲ್ ಕೊಟ್ಟು ಮಾತಾಡುವಂಥ ಸರಿಯಲ್ಲ. ಸನ್ಮಾನ್ಯ ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಪಕ್ಷದ ಒಬ್ಬ ಹಿರಿಯ
ಹಿಂದುಳಿದ ನಾಯಕರು, ಅವರು ನಮ್ಮ ವಿಧಾನ ಪರಿಷತ್ತದ ಪ್ರತಿಪಕ್ಷದ ನಾಯಕರು ಸಹಿತ ಅವರು ಖರ್ಗೆ ಅವ್ರ ಬಗ್ಗೆ ಮಾತಾಡೋದ್ರ ಸಲುವಾಗಿ BJP ಅವರು ಚಲವಾದಿ ನಾರಾಯಣ ಸ್ವಾಮಿಯವ್ರು ಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಇವತ್ತು ಮುರುಗೇಶ್ ನಿರಾಣಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮನ್ನ ಯಾರು ಬಿಟ್ಟರು? ಲಿಂಗಾಯತ ಇರೋದು ಲಿಂಗಾಯತ ಅನ್ನುವಂಥದ್ದಕ್ಕೆ ನಿಮಗೂ ಯಾರೋ ಬರೆದಿರಬೇಕಲ್ಲ, ಅದನ್ನು ನೀವು ಹೇಳಿ. ಒಂದು ಚಲವಾದಿ ನಾರಾಯಣ ಸ್ವಾಮಿಯವರು ಒಂದು ಶೆಡ್ ಗಿರಾಕಿ ಅನ್ನುವಂಥದ್ದು ಹೇಳಿರಿ, ಅವನ ಯೋಗ್ಯತೆಗೆ ಒಂದು ಶೆಡ್ ಕಟ್ಟಕ್ಕಾಗಿಲ್ಲ ಅಂತ. ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸನ್ಮಾನ್ಯ MB ಪಾಟೀಲ್ ರೇ, ನೀವು ಯಾವ ಗಿರಾಕಿ? ನೀವು ಸಹಿತ ನಿಮ್ಮ ಕ್ಷೇತ್ರದಲ್ಲಿ ಕಾರ್ಜೋಳ ಗ್ರಾಮದಲ್ಲಿ 350 ಎಕರೆ ಜಮೀನನ್ನು ಅತಿ ಕಡಿಮೆ ದರದಲ್ಲಿ 3 ಲಕ್ಷ ರೂಪಾಯಿದಿಂದ 3,000 ರೂಪಾಯಿದಿಂದ 7,000 ರೂಪಾಯಿದವರೆಗೆ ಪ್ರತಿ ಎಕರೆಗೆ ಭೂಮಿಯನ್ನು ಖರೀದಿ ಮಾಡಿದ್ದೀರಿ. ಸುಳ್ಳು ಆಶ್ವಾಸನೆ ಕೊಟ್ಟಿದ್ದೀರಿ. ಪ್ರತಿಯೊಂದು ಮನೆಗೊಂದು ನಾವು ಜಾಬ್ ಕೊಡ್ತೀವಿ, ರೈತರ ಕಲ್ಯಾಣ ಮಾಡ್ತೀವಿ, ರೈತರ ಆರ್ಥಿಕ ಮಟ್ಟ ನಾವು ಇಂಪ್ರೂವ್ ಮಾಡ್ತೀವಿ ಅನ್ನೋಂಥದ್ದನ್ನು ಸುಳ್ಳು ಹೇಳಿ ತಗೊಂಡು ಆ ಎಲ್ಲ ಲ್ಯಾಂಡ್ ಆದಮೇಲೆ ನೀವು ತಮಿಳ್ನಾಡು ಕಂಪ್ನಿಯವ್ರಿಗೆ ಮಾರಾಟ ಮಾಡ್ಕೋತೀರಿ. ಇದು ನಿಮ್ಮ ಯೋಗ್ಯತೆನಾ? ನೀವು ಮಾತಾಡಿದಂತೆ ಯಾಕೆ ಫ್ಯಾಕ್ಟ್ರಿ ಕಟ್ಟಿ ಮುಂದೆ ನಡೆಸಲಿಲ್ಲ? ಅಥವಾ ನೀವು ಭೂಮಿನೇ ಮಾರಾಟ ಮಾಡಲಾರ್ದೇ ರೈತರಿಗೆ ಯಾಕೆ ವಾಪಸ್ ಕೊಡಲಿಲ್ಲ? ಇವತ್ತೆಲ್ಲ 25 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಭೂಮಿ ಇದೆ. ಅದು ನೀವು ತೊಗೊಂಡಿರುವಂಥದ್ದು 3,000 ರಿಂದ 7,000 ರೂಪಾಯಿ, ಎಷ್ಟು ಪಟ್ಟ ಹೆಚ್ಚಾಗಿದೆ. ರೈತರ ಬಗ್ಗೆ ಅದೆಲ್ಲ ಹಿಂದುಳಿದ ರೈತರ ಜಮೀನುಗಳು. ನಿಮ್ಗೆ ಬಡವ್ರ ಬಗ್ಗೆ ಹಿಂದುಳಿದರ ಬಗ್ಗೆ ಕಳಕಳಿ ಇತ್ತಂದರೆ, ನಿಮಗೊಂದು ಒಳ್ಳೆಯ ಯೋಗ್ಯತೆ ಅನ್ನೋದಿದ್ದರೆ ನೀವು ಅದನ್ನು ಮಾರಾಟ ಮಾಡಲಾರ್ದೇ ವಾಪಸ್ ಅದನ್ನು ನಾನು ಕಟ್ಟೋಕ್ಕಾಗಲ್ಲಪ್ಪ, ನಾನು ನಿನಗೆ ವಾಪಸ್ ಕೊಡ್ತೀನಿ ಅನ್ನೋಂಥದ್ದನ್ನು ಮಾತಾಡಬೇಕಿತ್ತು. ಅದನ್ನು ಮಾಡಲಾರ್ದೇ ಇವತ್ತು ಮಾರಾಟ ಮಾಡಿ ಮಜಾ ಮಾಡ್ತಾ ಇದ್ದೀರಾ. ಒಂದು. ಎರಡನೇದ್ದು, ನೀವು BLD ಸಂಸ್ಥೆಗೆ ಚೇರ್ಮನ್ ಆಗಿದ್ದೀರಾ, ಅಧ್ಯಕ್ಷರಾಗಿದ್ದೀರಾ. ಯಾರು ಕಟ್ಟಿದ ಸಂಸ್ಥೆ ಅದು? ಪೂಜ್ಯ ಶ್ರೀ ಬಂದ್ರನಾಥ ಸ್ವಾಮೀಜಿಯವರು ಮತ್ತು ವಿಜಯಪುರದ ವಿವಿಧ ಗಣ್ಯರು ಅದನ್ನು ಜೋಳಿಗೆ ಹಾಕಿ ಪೈಸೆದಲ್ಲಿ ರೊಕ್ಕ ಕೊಡಿಸಿ, ರೂಪಾಯಿದಲ್ಲಿ ರೊಕ್ಕ ಕೊಡಿಸಿ ಆ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದಕ್ಕೆ ನೀ ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದೆಯಾ? ನಿನಗೂ ತಾಕತ್ತು ಅನ್ನೋದಿದ್ದರೆ, ನಿನಗೂ ಒಂದು ಯೋಗ್ಯತೆ ಅನ್ನೋದಿದ್ದರೆ, ನಾವು ಶೆಡ್ ಗಿರಾಕಿ ದನ ಕಾಯಿರೋದು ನಮಗೆ ಮಾತಾಡ್ತಿಲ್ಲ, ನೀ ಅಂಥ ಗಿರಾಕಿಯನ್ನು ತೋರಿಸ್ಕೊಡ್ಲಿಕ್ಕೆ ಅದನ್ನು ರಾಜೀನಾಮೆ ಕೊಡು. ಸಂಸ್ಥೆಗೆ ಹೊಸ ಸಂಸ್ಥೆಯನ್ನು ಹುಟ್ಟಾಕು, 4 ಮಂದಿಗೆ ಉದ್ಯೋಗ ಕೊಡು. ಬಿಜಾಪುರ ಜಿಲ್ಲೆಗೆ ಏನು ನಿನಗೆ 30 ವರ್ಷದ ಕಾಲ ಆಶೀರ್ವಾದ ಮಾಡಿ ನಿನ್ನ ರಾಜಕೀಯ ಸೇವೆ ಮಾಡೋಂಥದಕ್ಕೆ ಆ ಪುಣ್ಯಾತ್ಮ ಆಶೀರ್ವಾದ ಮಾಡಿದಾರಲ್ಲ, ಅವ್ರನ್ನ ತಿರ್ಸುವಂಥ ಕೆಲಸ ಮಾಡು. ಅದನ್ನೆಲ್ಲ ಬಿಟ್ಟು ನೀ ಈ ರೀತಿ ಎಲ್ಲಿದನೋ ಯಾರ್ದೋ ಹಳ್ಳಿದ ಹಣ್ಣಿನ ಮೇಲೆ ಲಗ ಹೋಗುವುದಂಥದ್ದಾಗಲಿ, ಎರ್ಕೊಂಡವ್ರ ಬಡ್ಡೆ ದೊಕ್ಕೊಂಡು ಜಳಕ ಮಾಡುವಂಥದ್ದಾಗಲಿ ನಿಲ್ಲಿಸಪ್ಪ. ಇದನ್ನೇ ನಿನಗೇನು ಮಾತಾಡ್ತಿಲ್ಲ ಅದ್ರ ಹತ್ತಿರ ನಮಗೂ ಭಾಷೆಗಳು ಬರ್ತದೆ. ನಾನು ಇಲ್ಲೇ ಅವನದೀನಿ. ಮುಂದೆ ಬರೋಂಥ ದಿವಸದಲ್ಲಿ ನಾನು ಇವತ್ತು ಹೇಳ್ತೀನಿ, ನೀವು 30 ವರ್ಷದ ಅವಧಿಯೊಳಗೆ ಮಂತ್ರಿ ಆಗಿರಿ, MLA ಆಗಿರಿ, 1 ರೂಪಾಯಿನೂ ನಾನು ಯಾರ್ದು ದುಡ್ಡು ತೊಗೊಂಡಿಲ್ಲ, ಕಾಂಟ್ರಾಕ್ಟ್ದಲ್ಲಿ ದುಡ್ಡು ತೊಗೊಂಡಿಲ್ಲ. ಆಮೇಲೆ ನನ್ನ KDB ಭೂಮಿಯನ್ನು ನನ್ನ ಸಲುವಾಗಿ ಬೇರೆದವ್ರ ಹೆಸರಿಂದ ನಾನು ಮಾಡಿಸಿಲ್ಲ ಅನ್ನುವಂಥದ್ದನ್ನು ನಿಮ್ಮ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳಿ. ನೀವು ಆಮೇಲೆ ನನಗೆ ಏನು ಶಿಕ್ಷೆ ಕೊಡ್ತೀರೋ ನಾನು ರೆಡಿ ಇದ್ದೀನಿ. ಮಾಡೋದೆಲ್ಲ ನಿಮ್ಮ ತಾಟ್ನಾಗ ಹೆಗ್ಗನ ಬಿದ್ದಿದೆ. ಅದನ್ನೆಲ್ಲ ಬಿಟ್ಟು ಮತ್ತೊಬ್ಬರ ತಾಟದಲ್ಲಿ ನನ್ನ ತೆಗಿಲಿಕ್ಕೆ ಕೂಡಾಡ್ತೀರಾ ಗೌಡ್ರೆ? ನೀವು ಭಾಳ ವಿಚಾರ ಮಾಡಿ ಮಾತಾಡ್ರಿ. ಯಾಕಂದರೆ ನೀವೊಂದು ಗ್ಲಾಸಿನ ಮನೇಲಿದ್ದೀರಿ. ನೀವು ಗ್ಲಾಸಿನ ಮೇಲೆ ಇದ್ಕೊಂಡು ಮತ್ತೊಬ್ಬರ ಮನೆಗೆ ಕಲ್ಲು ಹೋಗಿದ್ದಾರೆ, ನಿನ್ನ ಪರಿಸ್ಥಿತಿ ಅವ್ರು ಹಾಳು ಕಲ್ಲು ಹೋಗಿದ್ರೆ ನಿನ್ನ ಪರಿಸ್ಥಿತಿ ಏನಾಕೈತೆ ಅನ್ನೋಂಥದ್ದು ವಿಚಾರ ಮಾಡ್ಕೊಳ್ಳಿ. ಅದ್ರ ಸಲುವಾಗಿ ಇವತ್ತು ನಿಮ್ಮ ಕಿವಿ ಮಾತನ್ನು ಹೇಳ್ತೇನೆ, ನೀವು ಭಾಳ ವಿಚಾರ ಮಾಡಬೇಕಾದ್ರೆ ನಮ್ಮೆಲ್ಲ ಅಪಾದನೆ ಮಾಡೋದು ತಪ್ಪಲ್ಲ. ರಾಜಕೀಯ ಜೀವನದಲ್ಲಿ ಅಪಾದನೆ ಮಾಡಲೇಬೇಕು, ಆದರೆ ಸಾಕ್ಷಿ ಇಟ್ಕೊಂಡು ಅಪಾದನೆ ಮಾಡಿ ಅನ್ನುವಂಥದ್ದನ್ನು ಬರುವಂಥ ದಿವಸದಲ್ಲಿ ಇದೇ ರೀತಿ ಮುಂದುವರೆದರೆ ನಮಗೊಂದು ಸಂದರ್ಭ ಬರ್ತದೆ. ನಾವು ಇವತ್ತು ಮಾಜಿ ಇರ್ಬೋದು, ನಾಳೆ ಮತ್ತೆ ಹೊಳ್ಳಿ ನಮ್ಮ ಜನರ ಆಶೀರ್ವಾದದಿಂದ ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಮುಂದೆ ಸರ್ಕಾರ ಆಗೋದು BJPನೇ. ಆ ಸಂದರ್ಭದಲ್ಲಿ ಬಂದಾಗ ನಿಮ್ದು ಏನೇನಿದೆ ಅನ್ನುವಂಥದ್ದನ್ನು ಹುಳನ್ನು ರಾಜ್ಯದ ಜನತೆ ಮುಂದಿಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಇದಿಷ್ಟು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಹೇಳಿದಂಥ ಮಾತೇನಂತಂದರೆ, ಇವತ್ತಿನ ದಿವಸ ನನ್ನ ಮೇಲೆ ಬಂದಂಥ ಆರೋಪವೂ ಕೂಡ ಯಾವುದೂ ಸತ್ಯವಲ್ಲ. ಈಗಾಗಲೇ ಸಾಕಷ್ಟು ಏನು ಸುಳ್ಳು ಆರೋಪಗಳನ್ನು ಮಾಡುತ್ತಾ ಏನು ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದು ಯಾವುದೂ ನಿಜ ಅಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾಮನ್ ಮಾಧ್ಯ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.